ನಿಮಗೆ ಯಾವ ಕಾಲ್ ಬಂದ್ರು ನೀವೇ ಕಾಲ್ ಮಾಡಿದ್ರು ಸ್ಪೀಕರ್ ಆನ್ ಮಾಡೇ ಮಾತಾಡಬೇಕು. ಆಯ್ತು. ತಗೊಳ್ಳಿ, ಮೊದಲು ಕುಡೀರಿ. ದೊಡ್ಡಮ್ಮ ಅಂದ್ರೆ ಉಮಾ ಅತ್ತಿಗೆ ಮತ್ತೆ ಶಿವಪ್ಪ ಅಣ್ಣಯ್ಯ ಕಾಣಿಸ್ತಿಲ್ವಾ? ನಿಧಾನ ನಿಧಾನ, ಗಡಿಬಿಡಿ ಮಾಡ್ಕೋಬಿಡಿ. ಅದ್ ಹಾಗಲ್ಲ, ಪಾಪ ಅವರಿಬ್ರಿಗೂ ಮೊದಲೇ ಸ್ವಾಭಿಮಾನ ತುಂಬಾ ಜಾಸ್ತಿ ಅಲ್ವಾ? ಆದ್ರೆ 100 ಹೊನ್ನುಗಳ ಸಾಲದಿಂದ 4 ಜನರ ಮುಂದೆ ಅವಮಾನ ಆಯ್ತು. ಇನ್ ಯಜಮಾನ್ರು ಯಾವ ಸಣ್ಣ ಅವಕಾಶ ಸಿಕ್ಕಿದ್ರು ಅವರಿಬ್ರಿಗೂ ತೊಂದರೆ ಕೊಡಕ್ ಕಾಯ್ತಾನೆ ಇರ್ತಾರೆ. ಅವರು ಪಾಪ ಎಷ್ಟು ಅಂತ ಸಹಿಸ್ಕೋತಾರೆ. ತಗೊಂಡಿರೋ ಸಾಲ ಏನಾದ್ರೂ ಕಮ್ಮಿ ಇದೆಯಾ ಹೇಳಿ? 100 ಹೊನ್ನುಗಳು. ಹಗಲು ರಾತ್ರಿ ಎಷ್ಟ್ ಕಷ್ಟಪಟ್ರು ಆ ಸಾಲ ತೀರಲ್ಲ. ತಗೊಳ್ಳೋ ಮುಂಚೆ ಆಲೋಚಿಸ್ಬೇಕಿತ್ತು. ಇವಾಗ ನೋಡಿದ್ರೆ ಕಷ್ಟ ಪಡ್ತಿದ್ದಾರೆ. ಸಾಲಕ್ ಭಯ ಪಟ್ಕೊಂಡು ರಾತ್ರಿ ಓಡೋಗಿರ್ತಾರೆ, ಯಾರಿಗೂ ಗೊತ್ತಾಗ್ದಂಗೆ. ಆಹಾ, ನನ್ ಮಾತಿನ ಉದ್ದೇಶ ಯಾರ ಕಣ್ಗೂ ಕಾಣಿಸ್ತಾ ಇರೋ ಹಾಗೆ ಕಾಡ್ಗೆ ಬಚ್ಚಿಟ್ಕೊಳಕ್ ಹೋಗಿರ್ತಾರೆ. ಕಾಡಲ್ಲಿರೋದು ಅಂದ್ರೆ ತುಂಬಾ ಅಪಾಯ ಅಲ್ವಾ? ರಾತ್ರಿ ಹೊತ್ತಲ್ಲಿ ಕಾಡು ಪ್ರಾಣಿಗಳು ಕಾಡಲ್ಲಿ ಓಡಾಡ್ತಾ ಇರ್ತವೆ. ಇನ್ನು ದೆವ್ವಗಳು ಕೂಡ ಇರುತ್ತೆ. ಹುಲಿನೋ ಸಿಂಹನೋ ಮೈ ಮೇಲ್ ಬಿದ್ದು ದಾಳಿ ಮಾಡಿದ್ರೆ ಯಾರಿಗ್ ಗೊತ್ತಾಗುತ್ತೆ ಹೇಳಿ? ಅಯ್ಯೋ ಅತ್ತೆ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಮೊದ್ಲೇ ಅಜ್ಜಿ ಭಯ ಪಟ್ಕೊಂಡಿದ್ದಾರೆ. ಅಜ್ಜಿ, ನೀನೇನ್ ಭಯ ಪಡ್ಬೇಡ. ನಾನ್ ನಿನಗೆ ಹೇಳ್ದೆ ಅಲ್ವಾ, ನಮ್ಮ ಅಮ್ಮ ಅಪ್ಪ ಯಾವತ್ತೂ ಈ ತರ ತಪ್ಪು ಕೆಲಸ ಮಾಡಲ್ಲ. ನೋಡಿ, ಅವ್ರಿಗೆ ಏನೂ ಆಗಿರಲ್ಲ. ಅತ್ತೆ ಪ್ರಜ್ಞೆ ಇಲ್ದೆ ಮಾತಾಡ್ತಿದ್ದಾರೆ. ನಡಿ ಅಜ್ಜಿ. ಅಯ್ಯೋ 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 ಅಯ್ಯೋ, ಅತ್ತೆ ಅಂತಾನು ನೋಡ್ದೆ ಈ ತರ ಮಾತಾಡ್ತಿದ್ಯಾ? ಅಷ್ಟಕ್ಕೂ ಈ ಸಮಸ್ಯೆಗಳಿಗೆಲ್ಲ ಕಾರಣ ಯಾರು? ನೀನೇ ಅಲ್ವಾ? ನಿನ್ ಹಠಮಾರಿತನದಿಂದಾನೇ ಇದೆಲ್ಲ ಆಗಿರೋದು. ಬಂಡಿ ಕಟ್ಕೊಂಡು ಹೊರಟಿದ್ರು, ಬೆಳಗಾಗೋಷ್ಟ್ರಲ್ಲಿ ಇನ್ನೊಂದು ಊರಲ್ಲಿ ಇರ್ತಿದ್ರು, ಜೀವಂತವಾಗಿರ್ತಿದ್ರು. ಅವರಿಬ್ಬರಿಗೂ ಯಜಮಾನ್ರಿಂದ ಬಿಡುಗಡೆ ಸಿಕ್ಕಿರೋದು. ಈಗಿಲ್ಲ ಅಲ್ವಾ? ನಿನಗ್ ಪಾಂಡುರಂಗ ಅಂದ್ರೆ ಪ್ರೀತಿ ಅಲ್ವಾ? ಅರ್ಧ ದಾರಿಯಲ್ಲಿ ಬಂಡಿ ಇಳಿದು ಪಾಂಡುರಂಗ ಪಾಂಡುರಂಗ ಅಂತ ಓಡ್ ಬಂದ್ಬಿಟ್ಟೆ. ನೀನೇನೋ ಬಂದ್ಬಿಟ್ಟೆ. ನಿನ್ನಿಂದ ಅವರೆಲ್ಲ ಮತ್ತೆ ಇಲ್ಲಿಗೆ ವಾಪಸ್ ಬರ್ಬೇಕಾಯ್ತು. ಉಪಾಯದ ಪ್ರಕಾರ ಓಡೋಗಿರ್ತಿದ್ರು, ಈಗ ಮತ್ತೆ ನಿನ್ನಿಂದ ಹುಲಿ ಬಾಯಿಗೆ ಆಹಾರ ಆಗ್ತಿದ್ದಾರೆ. ಇನ್ ಯಜಮಾನ್ರು ಅವ್ರನ್ನ ಬಿಟ್ಬಿಡ್ತಾರಾ? ಇನ್ ಯಜಮಾನ್ರ ಬಲೆಯಿಂದ ಯಾರು ನಿಮ್ಮನ್ ಕಾಪಾಡಕ್ಕಾಗಲ್ಲ. ಮಾತ್ ಕೇಳ್ದೆ ಹಠ ಮಾಡಿ ಇದೆಲ್ಲ ನಿನ್ ಕೈಯಾರೆ ನೀನೇ ಮಾಡ್ಕೊಂಡಿದ್ಯಾ ಸಾಕು. ಈಗ ಅವರಿಬ್ಬರ ಪ್ರಾಣಕ್ಕೇನಾದ್ರೂ ತೊಂದರೆ ಆದ್ರೆ ಅದಕ್ಕೆ ಯಾರು ಹೊಣೆ ಹೇಳು? ನಿಲ್ಸು, ಇನ್ ಸಾಕ್ ನಿಲ್ಸು ಭಾಮ, ನಿಲ್ಸು. ಇದನ್ ಕೇಳಿಸ್ಕೊಂಡು ನನ್ನಿಂದ ಸಹಿಸ್ಕೊಳಕ್ ಆಗಲ್ಲ. ಬುದ್ಧಿ ಇಲ್ದೆ ಇಲ್ಲಿಗೆ ಬಂದ್ವಿ. ಸಮಾಧಾನವಾಗಿ 4 ಮಾತಾಡೋದ್ ಬಿಟ್ಟು ಆಗಿರೋ ಗಾಯಕ್ಕೆ ಉಪ್ಪು ಸುರಿತಾ ಇದೆಯಾ? ನಮ್ಮನ್ ಬಿಟ್ಬಿಡು ತಾಯಿ. ಬಾಯಿಗೇನ್ ಬರುತ್ತೋ ಅದನ್ನ ಮಾತಾಡ್ತಾಳೆ. ಎದುರಿಗಿರೋರ್ನ ಮಾತುಗಳಿಂದ ಚುಚ್ತಾಳೆ. ನಡಿ ಸಕ್ಕು, ನಡಿ, ನಾವು ಹೋಗೋಣ. ಅಯ್ಯೋ 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 ಅಯ್ಯೋ, ನಿಜ ಯಾವಾಗ್ಲೂ ಕಹಿಯಾಗೇ ಇರುತ್ತೆ. ನೀವೇ ಹೇಳ್ತೀರಾ ಅಲ್ವಾ, ಗಂಟೆ ಬಾರಿಸ್ಕೊಂಡ್ ಬೇರೆ ಹೇಳ್ತೀರಾ ನಿಜಾನೇ ಮಾತಾಡ್ಬೇಕು ಅಂತ. ಆದ್ರೆ ನಿಜ ಮಾತಾಡ್ದಾಗ ಹೀಗೆ ಇರುತ್ತೆ, ಬಾಣದ ತರ ಚುಚ್ಚುತ್ತೆ. ಬಾಯಿ ಮುಚ್ಚು. ಇನ್ ಸಾಕು, ನಿಲ್ಸು ಅಂತ ಹೇಳಿದ್ರು ತಲೆ ಬುಡ ಇಲ್ದೆ ಮಾತಾಡ್ತಿದ್ಯಲ್ಲ. ನಡಿ ಸಕ್ಕು. ಅಜ್ಜಿ ಯಾಕೆ ಅಷ್ಟೊಂದು ಕೋಪ ಮಾಡ್ಕೊಂಡ್ರು? ನೀನ್ ಹೇಳಿದ್ ನಿಜಾನೇ ಅಲ್ವಾ? ಕಲಿಯುಗ ಅಲ್ವೇನಮ್ಮ, ನಿಜ ಹೇಳಿದ್ರೆ ಯಾರಿಗೂ ಇಷ್ಟ ಆಗಲ್ಲ. ಅಮ್ಮ, ಉಮಾ ಅತ್ತೆಗೆ ಮತ್ತೆ ಶಿವಪ್ಪ ಮಾವಂಗೆ ಸ್ವಲ್ಪ ಹೊತ್ತಾದ್ಮೇಲೆ ಯಾರಾದ್ರೂ ಒಬ್ರು ಹೇಳ್ತಾರೆ. ನಾವು ಬೇಗ ಫಲಾರ ತಿನ್ನೋಣ ಬನ್ನಿ. ಒಂದ್ ವೇಳೆ ಇವತ್ ನಮಗ ಅವ್ರ ಸಾವಿನ ಸುದ್ದಿ ಬಂದ್ರೆ ಆಮೇಲೆ ಫಲಾರ ತಿನ್ನೋಕೆ ಸಮಯ ಇರಲ್ಲ. ನಡೀರಿ ನಡೀರಿ, ಫಲಾರ ತಿನ್ನೋಣ, ನಡೀರಿ ನಡೀರಿ. ಅಯ್ಯೋ ಅಜ್ಜಿ, ಅಜ್ಜಿ ಮೆಲ್ಲಗ್ ನಡಿ. ಅಜ್ಜಿ
ಅಜ್ಜಿ ಅಜ್ಜಿ ಕುತ್ಕೋ, ನಾನು ಹೋಗಿ ನೀರ್ ತರ್ತೀನಿ. ಅಜ್ಜಿ ತಗೋ, ಸ್ವಲ್ಪ ನೀರ್ ಕುಡಿ. ಕುಡಿ ಅಜ್ಜಿ. ಬೇಡ, ಬೇಕಾಗಿಲ್ಲ. ಅವ್ರು ಎಲ್ಲಿದ್ದಾರೋ ಗೊತ್ತಿಲ್ಲದೆ ನಾನು ಅಳ್ತಿದ್ರೆ ಈಗ ನೀರ್ ಕುಡಿಯೋದು ಅಷ್ಟೊಂದು ಮುಖ್ಯನಾ? ಅಜ್ಜಿ, ಅಮ್ಮ ಅಪ್ಪ ಖಂಡಿತ ವಾಪಸ್ ಬರ್ತಾರೆ. ಅವ್ರು ವಾಪಸ್ ಬರ್ಬೇಕು ಅನ್ಕೊಂಡಿದ್ದಿದ್ರೆ ಹೇಳ್ಬಿಟ್ಟು ಹೋಗಿರೋರು. ಏನು ಹೇಳ್ದೆ ಗುಟ್ಟಾಗಿ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಅದಕ್ಕೆ ಹೀಗೆ ಸದ್ದಿಲ್ದೆ ಹೋಗಿರೋದು. ನಾವ್ ಅನವಶ್ಯಕವಾಗಿ ಅತ್ತೆ ಮನೆಗೆ ಹೋದ್ವಿ. ನೀನ್ ಅತ್ತೆ ಹೇಳಿದ ಮಾತನ್ನ ಮನ್ಸಿನ ತೆಗ್ದಾಕು ಅಜ್ಜಿ. ಖಂಡಿತ ಅಮ್ಮ ಅಪ್ಪ ಅವಸರ ಪಟ್ಟು ಯಾವ ತಪ್ಪು ನಿರ್ಧಾರನೂ ತಗೊಳಲ್ಲ. ಅವ್ರಿಗೆ ನಮ್ ಬಗ್ಗೆ ಚಿಂತೆ ಇರಲ್ವಾ? ಚಿಂತೆನಾ? ಚಿಂತೆ ಯಾಕಿರುತ್ತೆ? ಅವ್ರ ಚಿಂತೆ ಪಟ್ರು ಯಾವ ಪ್ರಯೋಜನನೂ ಇಲ್ಲ. ಅಲ್ದೆ ದೊಡ್ಡವ್ರು ಹೇಳಿದ ಮಾತು ನೀನ್ ಕೇಳಲ್ಲ ಅಲ್ವಾ? ಬಂಡೆ ಮೇಲೆ ಮಳೆ ಸುರಿದ ಹಾಗೆ. ನಿನ್ನ ಹೇಗ್ ಕಾಪಾಡ್ಬೇಕು ಅಂತ ಗೊತ್ತಿಲ್ಲದೆ ಅವ್ರ ಮನೆ ಬಿಟ್ಟು ಹೋಗಿದ್ದಾರೆ. ನೀನ್ ಹೇಳಿದ ಮಾತು ಕೇಳದೆ ಹಠ ಮಾಡಿದ್ದಕ್ಕೆ ಅವ್ರ ಮನೆ ಬಿಟ್ಟು ಸಾವನ್ನ ಹುಡ್ಕೊಂಡು ಹೋಗಿದ್ದಾರೆ. ಭಾಮನ್ ಬಾಯಿ ಸರಿ ಇಲ್ಲ, ಆದ್ರೆ ಅವಳು ಹೇಳಿದ್ದು ನಿಜಾನೇ ಅಲ್ವಾ? ಈ ಊರ್ ಬಿಟ್ಟು ಎಲ್ಲಾದ್ರೂ ದೂರ ಹೋಗಿ ಬದುಕ್ತಿದ್ವಿ. ನೀನೇ ವಾಪಸ್ ಓಡ್ ಬಂದೆ. ಎಲ್ರು ಮತ್ತೆ ಆ ಜಮೀನ್ದಾರ್ನ ಬಲೆಯಲ್ಲಿ ಸಿಕ್ಕಾಕೊಂಡು ನೀನು ನಮ್ಮ ಪ್ರಾಣದ ಜೊತೆ ಚಲ್ಲಾಟ ಆಡಿದ್ಯಾ. ಪಾಪ ನನ್ ಶಿವಪ್ಪ ಅವಮಾನ ಸಹಿಸ್ಕೊಳಕ್ಕಾಗದೆ ಸಾಯ್ಬೇಕು ಅಂತ ನಿರ್ಧಾರ ಮಾಡಿದ್ದಾನೆ. ಉಮಾ ಮಹಾಪತಿವ್ರತೆ ಗಂಡನ ಹಿಂದೆನೇ ಹೋಗಿದ್ದಾಳೆ. ಇನ್ನವ್ರು ವಾಪಸ್ ಬರಲ್ಲ. ಹೋಗು, ನೀನ್ ನನ್ ಕಣ್ ಮುಂದೆ ಇರ್ಬೇಡ. ಹೋಗು. ಯಾಕೆ ಕಣ್ ಬಿಟ್ಕೊಂಡು ನನ್ ಕಡೆನೆ ನೋಡ್ತಿದ್ಯಾ? ನನ್ ಕಣ್ ಮುಂದೆ ಇರ್ಬೇಡ, ಇಲ್ಲಾಂದ್ರೆ ಒಂದಿಷ್ಟು ವಿಷ ಕೊಟ್ಬಿಡು, ಸಾಕು, ಸಾಯ್ತೇನೆ. ಅಜ್ಜಿ, ಈ ಕಷ್ಟಗಳಿಂದ ನನಗ್ ಮುಕ್ತಿ ಆದ್ರೂ ಸಿಗತ್ತೆ. ನೀನ್ ಹೀಗ್ ಕೂತ್ಕೊಂಡು ಪಾಂಡುರಂಗ ಪಾಂಡುರಂಗ ಅಂತಿರು. ಏನ್ ಮಾಡಿದ್ರಿ? ಹಾ, ಮತ್ತೆ ಇನ್ನೊಂದು ಹೊಸ ಸಂಚು ಮಾಡಿದ್ರಾ? ನಿಮ್ಗಿನ್ನೂ ತೃಪ್ತಿ ಆಗ್ಲಿಲ್ವಾ? ಅಯ್ಯಯ್ಯೋ, ಈ ಗೋದಾವರಿ ಅಮ್ಮವ್ರು ಯಾಕೆ ಹೆಣ್ಣು ಹುಲಿ ತರ ಗರ್ಜಸ್ತಾ ಕೋಪದಲ್ಲಿ ಹೀಗ್ ಬಂದಿದ್ದಾರೆ? ಏಯ್, ಏನೇ ಮನೆಗ್ ಬೆಂಕಿ ಬಿದ್ದಾಗ ಕಿರಿಸ್ತಾ ಇದೀಯಾ? ಅದು ಕೂಡ ಈ ನವಕೋಟಿ ನರೋತ್ತಮನ ಮುಂದೆ. ಯಾರಿಗೇನ್ ನಷ್ಟ ಆಯ್ತು? ಏನು ಗೊತ್ತಿಲ್ದಿರೋರ್ ತರ ಕೇಳ್ತಾ ಇದೀರಲ್ಲ. ಅನ್ಯಾಯವಾಗಿ ಅವ್ರನ್ನ ಸಾಯಿಸ್ಬಿಟ್ಟು ಏನು ಗೊತ್ತಿಲ್ದಿರೋ ಹಾಗೆ ನಡ್ಸೋದು ನಿಮಗ ಅಭ್ಯಾಸ ಅಲ್ವಾ? ಏಯ್, ಮಾತಿನ ಮೇಲೆ ಹಿಡ್ತಾ ಇರ್ಲಿ. ನೀನ್ ಏನ್ ಹೇಳ್ಬೇಕು ಅನ್ಕೊಂಡಿದ್ಯೋ ನೇರವಾಗಿ ಹೇಳೋ. ಈಗ ನಾನು ಏನ್ ಮಾಡ್ದೆ? ಯಾರಿಗೇನ್ ಮಾಡ್ದೆ? ಶಿವಪ್ಪನ್ನ ಮತ್ತೆ ಉಮಾನ ಏನ್ ಮಾಡಿದ್ರಿ?